ಹೋರಾಟ ವಿಚಾರ ಮತ್ತು ಧರಣಿಗೆ ಅವಕಾಶ ಕೊಟ್ಟಿಲ್ಲ, ಕಾಲಖಂಡಿತವಾಗಿ ಅನುಮತಿ ಇಲ್ಲ ಅಂತ ಖಂಡಿತ ಅವರು ಹೇಳ್ತಿದ್ದಾರೆ. ಜಿಲ್ಲಾಡಳಿತ ಕೂಡ ಮತ್ತೆ ಈಗ ಅದೇ ಅಲ್ಲೇ ಹೋಗ್ತಾ ಇದ್ದೀವಿ ನಾವು ಗಾಂಧಿ ಭವನಕ್ಕೆ. ಅವ್ರ ವಿಚಾರ ಏನೈತಿ ಕೇಳ್ತೀವಿ ಡಿ ಸಿ ಅವರಿಗೆ. ಡಿ ಸಿನೂ ಅಲ್ಲೇನೋ ಮಾತುಕತೆಗೆ ಬರ್ತೀನಿ ಅಂತ ಹೇಳ್ಯಾರ್ತಾರೆ, ನನಗೂ ಗೊತ್ತಿಲ್ಲ. ಯಾಕೆ ಕೊಡೋದಲ್ಲ, ಪ್ರಜಾತಂತ್ರ ಬೆಳಗಾವದಲ್ಲಿ ಪ್ರಜಾತಂತ್ರ ಇತ್ತು, ಇಲ್ಲೇನು ಡಿ ಸಿದೇ ಒಂದು ಸರ್ವಾಧಿಕಾರಿ ಹಿಟ್ಲರ್ ಆಡಳಿತ ಇತ್ತು, ಕೇಳ್ತೀವಿ. ಅಲರ್ಜಿ ರೀ, ಹಿಂದೂಗಳು ಹೋರಾಟ ಮಾಡಿದ್ರೆ ಹಾಗೆ ಸಾಬ್ರು ಬೇಕಾದ ಸುಡ್ಲಿ, ಬೆಂಕಿ ಹಚ್ಚಲಿ, ಅವ್ರು ಮುಗ್ಧರು, ಅವ್ರಿಗೆ ಮುತ್ತು ಕೊಡ್ತಾರೆ. ನಾವು ತುತ್ತು ಕೊಡೋರಿಗೆ ಮುಕ್ತು ಕೇಳ್ತಾರೆ ನಮ್ಮ ಗೃಹ ಮಂತ್ರಿಗಳು. ಸಾಬ್ರದ ಅಂದ್ರೆ ಮುತ್ತು ಕೊಡ್ತಾರೆ ಅವ್ರಿಗೆ. ನೋಡಿರಿ, ಎಲ್ಲ ಕೇಸ್ ವಾಪಸ್ ತಗೋತೀನಿ ಅಂತಾರೆ. ಕೆ ಜೆ ಹಳ್ಳಿ, ಡಿ ಜೆ ಹಳ್ಳಿ, ಹುಬ್ಬಳ್ಳಿ ಪ್ರಕರಣ, ಮುಸ್ಲಿಮ್ರ ಮೇಲೆ ಅಲ್ಲಿ PFI ಮ್ಯಾಗಿರುವಂಥ ಎಲ್ಲ ಪ್ರಕರಣ ವಾಪಸ್ ತಗೋತೀನಿ ಅಂತ ಹೇಳ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಹಿಂದೂ ಸಮಾಜದ ಯಾವುದೇ ಇವತ್ತು ಒಳ ಮೀಸಲಾತಿ ನಮ್ಮ ಆದಿಜಾಂಬ ಅವ್ರಿಗೂ ತೊಂದರೆ ಮಾಡ್ಯಾರ, ಅವ್ರಿಗೂ ಪರ್ಮಿಷನ್ ಕಿರಿಕಿರಿ ಮಾಡ್ಯಾರ. ಅಂದರೆ ಇದು ಏನು ರೀ, ದಲಿತರ ಬಗ್ಗೆನೂ ಇರೋದು ಇದು ಇಲ್ಲ. ಹಿಂದುಳಿದ ಏನು ಸಮುದಾಯದವ್ರು ಹೋರಾಟ ಮಾಡ್ತೀನಿ ಅಂದರೆ ಇದು ಒಟ್ಟ ವ್ಯವಸ್ಥಿತವಾಗಿ ಇದು ಸಿದ್ದರಾಮಯ್ಯನವರ ಅತ್ಯಂತ ಮುಸ್ಲಿಂ ಪ್ರೀತಿ ಇದು ಮೇಲ್ನೋಟಕ್ಕೇ ಕಾಣಿಸ್ತದೆ. ಅವ್ರಿಗೆ ಮತ್ತೊಂದು ಸಮುದಾಯದವರು ಪರ್ಮಿಷನ್ ಕೊಡೋದಿಲ್ಲ, ಅವ್ರನ್ನ ಲಾಠಿ ಚಾರ್ಜ್ ಮಾಡ್ತಾರೆ. ಈ ರೀತಿ ಒಂದು ಕುತಂತ್ರ ಸಿದ್ದರಾಮಯ್ಯರು ಮಾಡ್ತಾಯಿದ್ದಾರೆ. ಅದು ಭಾಳ ದಿವಸ ಹೋಗೋದಿಲ್ಲ. ಸಿದ್ದರಾಮಯ್ಯವ್ರು ತಿಳ್ಕೊಂಡಿರ್ಬೇಕು, ನಾನೇ ಅಲ್ಪಸಂಖ್ಯಾತರು ಅಷ್ಟು ಬಿಟ್ಟಿದ್ರೆ ಸಾಕು ಅನ್ನೋದು. ಅದು ಮುಂದಿನ ಚುನಾವಣೆಗೆ ಗೊತ್ತಾಗ್ತದೆ. ಅಲ್ಲಿಗೆ ಜನ ತಕ್ಕ ಪಾಠ ಕಲಿಸ್ತಾರೆ. ಯಾಕಂದರೆ ಏನು ಅವರು ಒಳ ಮೀಸಲಾತಿ ಸಲ ಹೋರಾಟ ಮಾಡ್ಬೇಕಾದ್ರೆ ನೀನು ಅವ್ರ ಸಮಾಜದ ಅನೇಕ ಹಿರಿಯರು ಮಾತಾಡಿದ್ರು, ನಮಗೂ ಪರ್ಮಿಷನ್ ತೊಂದರೆ ಮಾಡ್ತಾಯಿದ್ದಾರೆ. ಈ ರೀತಿ ನಡೆದಿದೆ. ಬಹುಶಃ ಅವ್ರದ್ದು ಇವತ್ತು ಅವ್ರದ್ದು ಹೋರಾಟ ಇರಬೇಕು. ಈ ರೀತಿ ಒಂದು ರೀತಿ ಇದು ಪೂರ್ತಿ ಮುಸ್ಲಿಮರ ಒಂದು ಸರ್ಕಾರ ಆದಂಗೆ ಆಗಿಬಿಟ್ಟಿದೆ. ಇದು ಯಾರೂ ಏನೂ ಕೇಳಬಾರ್ದು, ಸಂವಿಧಾನ ವಿರೋಧಿ ಅಂತೇಳಿ. ಸಂವಿಧಾನ ವಿರೋಧಿ ಮಾಡೋರು ಇವರೇ. ಯಾಕಂದ್ರೆ ಮುಸ್ಲಿಂ ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಅದಕ್ಕೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವಂತರೂ ನಮ್ಮ ಸರ್ಕಾರದಾಗ 2D 2C ಅಂತೇಳಿ ಹೊಸ ಇದನ್ನು ರಚನೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಆ 4% ಸುಪ್ರೀಂ ಕೋರ್ಟ್ನಾಗ ನಾವು ಅದನ್ನು ಹೋರಾಟ ಮಾಡಿ ಅದನ್ನು ತೆಗಿಸಿ ನಮ್ಮ ಸಮುದಾಯಕ್ಕೆ, ಎಲ್ಲ ಸಮುದಾಯ, ಒಂದೇ ಸಮುದಾಯತಿಲ್ಲ, ಎಲ್ಲ ಸಮುದಾಯ ಸುಮಾರು ಒಂದು 100 ಸಮುದಾಯಗಳಿಗೆ ಅನುಕೂಲ ಆಗ್ತದೆ. ಈಗ ಅನ್ವರ್ ಮಾಡ್ಕೊಡಿ ವಿಚಾರ ಬಹಳಷ್ಟು ಚರ್ಚೆಗೆ ಬರ್ತಾ ಇದೆ. ಅವರ ವರದಿ ಬಿಜೆಪಿ ತಿರಸ್ಕಾರ ಮಾಡಿತ್ತು. ಒಂದ್ಸಲ ವಿಜೇಂದ್ರ ಅವರು 150 ಕೋಟಿ ಅಂತಾರೆ, ಈಗ ಇಲ್ಲ ಅಂತಾರೆ. ಈಗ ಮತ್ತೆ ಅದನ್ನು ಮಂಡನೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ನೋಡಿ, ಈಗ ಏನಾಯಿತು, ಅನ್ವರ್ ಮಾಡಿ 150 ಕೋಟಿ ರೂಪಾಯಿ ವಿಜೇಂದ್ರ ಆಮಿಷ ಒಡ್ಡೆ ಅಂತ ಹೇಳಿದ್ರು. ನಿನ್ನೆ ಟಿ ವಿ ಒಳಗೆ ಮಾಧ್ಯಮದಾಗ ಇಲ್ಲ BJP ಯಾರು ನನಗೆ ಆಮಿಷ ಒಡ್ಡಿಲ್ಲ, ಕಾಂಗ್ರೆಸ್ನವರೇ ಆಮಿಷ ಒಡ್ಡ್ಯಾರ ಅಂತ ಹೇಳಿದ್ರು. ಮತ್ತು ಇವ್ರ ಬಳಿ ವಿಡಿಯೋ ಐತೆ ಅಂತ ಹೇಳ್ತಾರೆ. ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ದ ಗ್ರೇಟ್ ಮಿನಿಸ್ಟರ್ ಆಫ್ ಸಿದ್ದರಾಮಯ್ಯ ಸರ್ಕಾರದ ಪ್ರಿಯಾಂಕಾ ಖರ್ಗೆ ಆ ಸಾಹೇಬರೂ ಹೇಳಿದ್ದಾರೆ. ಆ ವಿಡಿಯೋ ಬಿಡುಗಡೆ ಮಾಡಿರಿ, ಬ್ಲ್ಯಾಕ್ ಮೇಲ್ ಮಾಡೋದು ಬಿಡ್ರಿ. ಅಂದ್ರೆ ವಿರೋಧ ಪಕ್ಷಗಳು ಏನೋ ಪ್ರಶ್ನೆ ಕೇಳಬಾರ್ದು, ಏನೋ ಅವ್ರಿಗೆ ಒಂದು ಭಯ ಹೊಗಿಸ್ಬೇಕು ಅನ್ನೋಂಥ ಹುಚ್ಚು ಸಾಹಸ ಈ ಕಾಂಗ್ರೆಸ್ ಸರ್ಕಾರ ಮಾಡಕತ್ತದ. ನಾವು ಯಾರೂ ಭಯ ಪಡೋದಿಲ್ಲ. ನಾವು ನೇರವಾಗಿಯೇ ಈ ಸರ್ಕಾರವನ್ನು ವಿಧಾನಸಭೆಯಲ್ಲಾಗಲಿ ಹೊರಗಾಗಲಿ ತರಾಟೆ ತೊಗೋತೀವಿ. ಜನರ ಮುಂದೆ ಮಾಡುತ್ತಿರುವಂಥ ಎಲ್ಲ ಹಗರಣಗಳನ್ನು ಬಯಲು ಮಾಡಿ. ಹೋರಾಟ ವಿಚಾರ ಮತ್ತು ಧರಣಿಗೆ ಅವಕಾಶ ಕೊಟ್ಟಿಲ್ಲ, ಕಾಲಖಂಡಿತವಾಗಿ ಅನುಮತಿ ಇಲ್ಲ ಅಂತ ಖಂಡಿತ ಅವರು ಹೇಳ್ತಿದ್ದಾರೆ. ಜಿಲ್ಲಾಡಳಿತ ಕೂಡ ಮತ್ತೆ ಈಗ ಅದೇ ಅಲ್ಲೇ ಹೋಗ್ತಾ ಇದ್ದೀವಿ ನಾವು ಗಾಂಧಿ ಭವನಕ್ಕೆ. ಅವ್ರ ವಿಚಾರ ಏನೈತಿ ಕೇಳ್ತೀವಿ ಡಿ ಸಿ ಅವರಿಗೆ. ಡಿ ಸಿನೂ ಅಲ್ಲೇನೋ ಮಾತುಕತೆಗೆ ಬರ್ತೀನಿ ಅಂತ ಹೇಳ್ಯಾರ್ತಾರೆ, ನನಗೂ ಗೊತ್ತಿಲ್ಲ. ಯಾಕೆ ಕೊಡೋದಲ್ಲ, ಪ್ರಜಾತಂತ್ರ ಬೆಳಗಾವದಲ್ಲಿ ಪ್ರಜಾತಂತ್ರ ಇತ್ತು, ಇಲ್ಲೇನು ಡಿ ಸಿದೇ ಒಂದು ಸರ್ವಾಧಿಕಾರಿ ಹಿಟ್ಲರ್ ಆಡಳಿತ ಇತ್ತು, ಕೇಳ್ತೀವಿ. ಅಲರ್ಜಿ ರೀ, ಹಿಂದೂಗಳು ಹೋರಾಟ ಮಾಡಿದ್ರೆ ಹಾಗೆ ಸಾಬ್ರು ಬೇಕಾದ ಸುಡ್ಲಿ, ಬೆಂಕಿ ಹಚ್ಚಲಿ, ಅವ್ರು ಮುಗ್ಧರು, ಅವ್ರಿಗೆ ಮುತ್ತು ಕೊಡ್ತಾರೆ. ನಾವು ತುತ್ತು ಕೊಡೋರಿಗೆ ಮುಕ್ತು ಕೇಳ್ತಾರೆ ನಮ್ಮ ಗೃಹ ಮಂತ್ರಿಗಳು. ಸಾಬ್ರದ ಅಂದ್ರೆ ಮುತ್ತು ಕೊಡ್ತಾರೆ ಅವ್ರಿಗೆ. ನೋಡಿರಿ, ಎಲ್ಲ ಕೇಸ್ ವಾಪಸ್ ತಗೋತೀನಿ ಅಂತಾರೆ. ಕೆ ಜೆ ಹಳ್ಳಿ, ಡಿ ಜೆ ಹಳ್ಳಿ, ಹುಬ್ಬಳ್ಳಿ ಪ್ರಕರಣ, ಮುಸ್ಲಿಮ್ರ ಮೇಲೆ ಅಲ್ಲಿ PFI ಮ್ಯಾಗಿರುವಂಥ ಎಲ್ಲ ಪ್ರಕರಣ ವಾಪಸ್ ತಗೋತೀನಿ ಅಂತ ಹೇಳ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಹಿಂದೂ ಸಮಾಜದ ಯಾವುದೇ ಇವತ್ತು ಒಳ ಮೀಸಲಾತಿ ನಮ್ಮ ಆದಿಜಾಂಬ ಅವ್ರಿಗೂ ತೊಂದರೆ ಮಾಡ್ಯಾರ, ಅವ್ರಿಗೂ ಪರ್ಮಿಷನ್ ಕಿರಿಕಿರಿ ಮಾಡ್ಯಾರ. ಅಂದರೆ ಇದು ಏನು ರೀ, ದಲಿತರ ಬಗ್ಗೆನೂ ಇರೋದು ಇದು ಇಲ್ಲ. ಹಿಂದುಳಿದ ಏನು ಸಮುದಾಯದವ್ರು ಹೋರಾಟ ಮಾಡ್ತೀನಿ ಅಂದರೆ ಇದು ಒಟ್ಟ ವ್ಯವಸ್ಥಿತವಾಗಿ ಇದು ಸಿದ್ದರಾಮಯ್ಯನವರ ಅತ್ಯಂತ
ಮುಸ್ಲಿಮ್ ಪ್ರೀತಿ ಇದು ಮೇಲ್ನೋಟಕ್ಕೇ ಕಾಣಿಸ್ತದೆ. ಅವ್ರಿಗೆ ಮತ್ತೊಂದು ಸಮುದಾಯದವರು ಪರ್ಮಿಷನ್ ಕೊಡೋದಿಲ್ಲ, ಅವ್ರನ್ನ ಲಾಠಿ ಚಾರ್ಜ್ ಮಾಡ್ತಾರೆ. ಈ ರೀತಿ ಒಂದು ಕುತಂತ್ರ ಸಿದ್ದರಾಮಯ್ಯರು ಮಾಡ್ತಾಯಿದ್ದಾರೆ. ಅದು ಭಾಳ ದಿವಸ ಹೋಗೋದಿಲ್ಲ. ಸಿದ್ದರಾಮಯ್ಯವ್ರು ತಿಳ್ಕೊಂಡಿರ್ಬೇಕು, ನಾನೇ ಅಲ್ಪಸಂಖ್ಯಾತರು ಅಷ್ಟು ಬಿಟ್ಟಿದ್ರೆ ಸಾಕು ಅನ್ನೋದು. ಅದು ಮುಂದಿನ ಚುನಾವಣೆಗೆ ಗೊತ್ತಾಗ್ತದೆ. ಅಲ್ಲಿಗೆ ಜನ ತಕ್ಕ ಪಾಠ ಕಲಿಸ್ತಾರೆ. ಯಾಕಂದರೆ ಏನು ಅವರು ಒಳ ಮೀಸಲಾತಿ ಸಲ ಹೋರಾಟ ಮಾಡ್ಬೇಕಾದ್ರೆ ನೀನು ಅವ್ರ ಸಮಾಜದ ಅನೇಕ ಹಿರಿಯರು ಮಾತಾಡಿದ್ರು, ನಮಗೂ ಪರ್ಮಿಷನ್ ತೊಂದರೆ ಮಾಡ್ತಾಯಿದ್ದಾರೆ. ಈ ರೀತಿ ನಡೆದಿದೆ. ಬಹುಶಃ ಅವ್ರದ್ದು ಇವತ್ತು ಅವ್ರದ್ದು ಹೋರಾಟ ಇರಬೇಕು. ಈ ರೀತಿ ಒಂದು ರೀತಿ ಇದು ಪೂರ್ತಿ ಮುಸ್ಲಿಮರ ಒಂದು ಸರ್ಕಾರ ಆದಂಗೆ ಆಗಿಬಿಟ್ಟಿದೆ. ಇದು ಯಾರೂ ಏನೂ ಕೇಳಬಾರ್ದು, ಸಂವಿಧಾನ ವಿರೋಧಿ ಅಂತೇಳಿ. ಸಂವಿಧಾನ ವಿರೋಧಿ ಮಾಡೋರು ಇವರೇ. ಯಾಕಂದ್ರೆ ಮುಸ್ಲಿಂ ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಅದಕ್ಕೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವಂತರೂ ನಮ್ಮ ಸರ್ಕಾರದಾಗ 2D 2C ಅಂತೇಳಿ ಹೊಸ ಇದನ್ನು ರಚನೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಆ 4% ಸುಪ್ರೀಂ ಕೋರ್ಟ್ನಾಗ ನಾವು ಅದನ್ನು ಹೋರಾಟ ಮಾಡಿ ಅದನ್ನು ತೆಗಿಸಿ ನಮ್ಮ ಸಮುದಾಯಕ್ಕೆ, ಎಲ್ಲ ಸಮುದಾಯ, ಒಂದೇ ಸಮುದಾಯತಿಲ್ಲ, ಎಲ್ಲ ಸಮುದಾಯ ಸುಮಾರು ಒಂದು 100 ಸಮುದಾಯಗಳಿಗೆ ಅನುಕೂಲ ಆಗ್ತದೆ. ಈಗ ಅನ್ವರ್ ಮಾಡ್ಕೊಡಿ ವಿಚಾರ ಬಹಳಷ್ಟು ಚರ್ಚೆಗೆ ಬರ್ತಾ ಇದೆ. ಅವರ ವರದಿ ಬಿಜೆಪಿ ತಿರಸ್ಕಾರ ಮಾಡಿತ್ತು. ಒಂದ್ಸಲ ವಿಜೇಂದ್ರ ಅವರು 150 ಕೋಟಿ ಅಂತಾರೆ, ಈಗ ಇಲ್ಲ ಅಂತಾರೆ. ಈಗ ಮತ್ತೆ ಅದನ್ನು ಮಂಡನೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ನೋಡಿ, ಈಗ ಏನಾಯಿತು, ಅನ್ವರ್ ಮಾಡ್ಪಾಡಿ 150 ಕೋಟಿ ರೂಪಾಯಿ ವಿಜೇಂದ್ರ ಆಮಿಷ ಒಡ್ಡೆ ಅಂತ ಹೇಳಿದ್ರು. ನಿನ್ನೆ ಟಿ ವಿ ಒಳಗೆ ಮಾಧ್ಯಮದಾಗ ಇಲ್ಲ BJP ಯಾರು ನನಗೆ ಆಮಿಷ ಒಡ್ಡಿಲ್ಲ, ಕಾಂಗ್ರೆಸ್ನವರೇ ಆಮಿಷ ಒಡ್ಡ್ಯಾರ ಅಂತ ಹೇಳಿದ್ರು. ಮತ್ತು ಇವ್ರ ಬಳಿ ವಿಡಿಯೋ ಐತೆ ಅಂತ ಹೇಳ್ತಾರೆ. ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ದ ಗ್ರೇಟ್ ಮಿನಿಸ್ಟರ್ ಆಫ್ ಸಿದ್ದರಾಮಯ್ಯ ಸರ್ಕಾರದ ಪ್ರಿಯಾಂಕಾ ಖರ್ಗೆ ಆ ಸಾಹೇಬರೂ ಹೇಳಿದ್ದಾರೆ. ಆ ವಿಡಿಯೋ ಬಿಡುಗಡೆ ಮಾಡಿರಿ, ಬ್ಲ್ಯಾಕ್ ಮೇಲ್ ಮಾಡೋದು ಬಿಡ್ರಿ. ಅಂದ್ರೆ ವಿರೋಧ ಪಕ್ಷಗಳು ಏನೋ ಪ್ರಶ್ನೆ ಕೇಳಬಾರ್ದು, ಏನೋ ಅವ್ರಿಗೆ ಒಂದು ಭಯ ಹೊಗಿಸ್ಬೇಕು ಅನ್ನೋಂಥ ಹುಚ್ಚು ಸಾಹಸ ಈ ಕಾಂಗ್ರೆಸ್ ಸರ್ಕಾರ ಮಾಡಕತ್ತದ. ನಾವು ಯಾರೂ ಭಯ ಪಡೋದಿಲ್ಲ. ನಾವು ನೇರವಾಗಿಯೇ ಈ ಸರ್ಕಾರವನ್ನು ವಿಧಾನಸಭೆಯಲ್ಲಾಗಲಿ ಹೊರಗಾಗಲಿ ತರಾಟೆ ತಗೋತೀವಿ. ಜನರ ಮುಂದೆ ಮಾಡುತ್ತಿರುವಂಥ ಎಲ್ಲ ಹಗರಣಗಳನ್ನು ಬಯಲು ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.